ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಾ ಇದೆ ಬೆನ್ನು ನೋವಿನ ಸಮಸ್ಯೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸದ್ಯಕ್ಕೆ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಕೈ ಬೆನ್ನು ನೋವಿನ ಬಗ್ಗೆ ನಿನ್ನೆ ಅಧಿಕಾರಿಗಳ ಬಳಿ ದರ್ಶನ್ ಹೇಳ್ಕೊಂಡಿದ್ದಾರೆ. ಇನ್ನು ದರ್ಶನ್ಗೆ ಚಿಕಿತ್ಸೆ ಬೇಕಿದೆ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಆಸ್ಪತ್ರೆ ದಾಖಲೆಯನ್ನ ಡಿಐಜಿ ಅವರು ಕೂಡ ಕೇಳಿದ್ದಾರೆ. ಸದ್ಯಕ್ಕೆ ಜೈಲು ವೈದ್ಯರಿಂದ ಕೊಲೆ ಆರೋಪಿ ದರ್ಶನ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ನಟ ದರ್ಶನ್ಗೆ ಇರುವ ಸಮಸ್ಯೆಗಳು ಕೇವಲ ಸಣ್ಣ ಪುಟ್ಟದ್ದು. ಬೆನ್ನು ನೋವು, ಮೋಷನ್ ಸಮಸ್ಯೆ ಗಂಭೀರ ಸಮಸ್ಯೆ ಅಲ್ಲ. ಅವಶ್ಯಕತೆ ಇದ್ರೆ ಜೈಲು ವೈದ್ಯರೇ ಇದಕ್ಕೆ ಚಿಕಿತ್ಸೆಯನ್ನ ಕೊಡ್ತಾರೆ. ದರ್ಶನ್ ಪತ್ನಿ ಭೇಟಿಯ ಬಳಿಕ ಡಿಐಜಿ ಶೇಷ ಅವರು ಮಾಹಿತಿಯನ್ನ ನೀಡಿದ್ರು. ಮೆಡಿಕಲ್ ರಿಪೋರ್ಟ್ ನೀಡೋಕೆ ದರ್ಶನ್ ಪತ್ನಿ ಸಜ್ಜಾಗಿದ್ದಾರೆ. ಸಮಸ್ಯೆ ಎಷ್ಟು ಗಂಭೀರವಾಗಿದೆ, ಆ ಒಂದು ಗಂಭೀರತೆಯಿಂದ ದರ್ಶನ್ಗೆ ಏನೆಲ್ಲ ಮೆಡಿಕಲಿ ಸಮಸ್ಯೆ ಆಗಬಹುದು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂದ್ರೆ ರಿಪೋರ್ಟ್ನ ಅವಶ್ಯಕತೆ ಇದೆ. ಕಾದು ನೋಡುವ ತಂತ್ರಕ್ಕೆ ಮುಂದಾದ ದರ್ಶನ್ ಅಂಡ್ ತಂಡ. ಡಿ ಗ್ಯಾಂಗ್ಗೆ ಸೆಪ್ಟೆಂಬರ್ 9ಕ್ಕೆ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗುತ್ತೆ. ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ದರ್ಶನ್ ಜಾಮೀನಿಗೆ ಮೊರೆ ಹೋಗಲಿದ್ದಾರೆ. ಸೆಪ್ಟೆಂಬರ್ 9ರಂದು ಏನಾಗಲಿದೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ನಿರ್ಧರಿಸಿದ್ದಾರೆ. ಸದ್ಯ ಬಳ್ಳಾರಿ ಜೈಲಿಂದ ಬೆಂಗಳೂರು ಕಡೆ ಹೋಗೋದು ಬೇಡ. ಜೈಲ್ ಟು ಜೈಲ್ ಶಿಫ್ಟ್ನಿಂದ ಜಾಮೀನಿನ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಈಗ ಹೇಗಿದ್ದೀವೋ ಹಾಗೆಯೇ ತಟಸ್ಥವಾಗಿದ್ಬಿಟ್ರೆ ಒಳ್ಳೇದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚಿಸಲಾಗಿದೆ. ಅನಾರೋಗ್ಯದ ಸಮಸ್ಯೆ ಬೇಲ್ಗೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ನಾಳೆ ನಾಡಿದ್ರಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಪೊಲೀಸರು ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೇಕಾದ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ದರ್ಶನ್ ಇದುವರೆಗೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವುದರ ಬಗ್ಗೆ ಆಗಲಿ ವಕೀಲರ ಜೊತೆಗೆ ಮಾತುಕತೆಯನ್ನ ನಡೆಸಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸುವುದರ ಬಗ್ಗೆ ನಿರ್ಧರಿಸಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮಾಹಿತಿಯನ್ನ ಪಡಿತಾ ಹೋಗೋಣ. ಮೊದಲಿಗೆ ವಿನಾಯಕ್, ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಬೆನ್ನು ನೋವು ಬೆಂಬಿಡದೆ ಬಾಧಿಸ್ತಾ ಇದೆ. ಹಾಗಾಗಿ ಅವರಿಗೆ ಚಿಕಿತ್ಸೆಯ ಅನಿವಾರ್ಯತೆ ಇದೆ ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ಮನವಿಗೆ ಯಾವ ರೀತಿಯ ಪುರಸ್ಕಾರ ಸಿಕ್ಕಿದೆ, ಅನಾರೋಗ್ಯದ ಕುರಿತು ಏನೇನು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ? ಖಂಡಿತ ಮಧುಶ್ರೀ, ನಟ ದರ್ಶನ್ ಅವರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ. ಬೆನ್ನು ನೋವು ಸಮಸ್ಯೆಯಿಂದ ಕೂಡ ಕಳೆದ 3 ದಿನಗಳು ಕೂಡ ದರ್ಶನ್ ಅವರು ಬಳಲ್ತಾ ಇದ್ದಾರೆ. ಅವರಿಗೆ ಬೆನ್ನು ನೋವು ಇರೋದ್ರಾಗಿ ಮಲಗೋಲಕ್ಕೂ ಕೂಡ ಆಗ್ತಾ ಇಲ್ಲ ಸರಿಯಾಗಿ. ಜೊತೆಗೆ ಮೋಷನ್ ಸಮಸ್ಯೆ ಕೂಡ ಸಾಕಷ್ಟು ಕಾಡ್ತಾ ಇದೆ. ಹೀಗಾಗಿ ಇದನ್ನ ಸಮಸ್ಯೆ ಕುರಿತು ಡಿಐಜಿಗೆ ಕೂಡ ಡಿಐಜಿ ಟಿ.ಪಿ. ಶೇಷಿ ಅವರಿಗೂ ದರ್ಶನ್ ಅವರು ತಮ್ಮ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರು. ಹೀಗಾಗಿ ಸಂಬಂಧಪಟ್ಟಕ್ಕೆ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟ ನಂತರ 25 ನಿಮಿಷಗಳ ಕಾಲ ದರ್ಶನ್ ಅವರಿಗೆ ಮಾತನಾಡಿದ್ರ ಬಳಿಕ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ತಮ್ಮ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹೇಳಿದ ಬಳಿಕ ವಿಜಯಲಕ್ಷ್ಮಿ ಅವರು ಕೂಡ ಟಿ.ಪಿ. ಶೇಷ ಅಂದ್ರೆ ಡಿಐಜಿ ಜೊತೆಗೆ ಮಾತನಾಡುವ ಮೂಲಕವಾಗಿ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ. ಕಾರಣದಾಗ ಅವರಿಗೆ ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಅದೇ ಡಿಐಜಿ ಟಿ.ಪಿ. ಶೇಷಿ ಅವರು ಹೇಳಿರೋ ಪ್ರಕಾರವಾಗಿ ಬೆನ್ನು ನೋವು ಮತ್ತು ಮೋಷನ್ ಸಮಸ್ಯೆ ಅಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಲ್ಲ. ಇಲ್ಲಿ ಜೈಲಿನ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಗೆ ತೋರಿಸುವಂತ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಇನ್ನಷ್ಟು ಫೆಸಿಲಿಟಿ ಅವಶ್ಯಕತೆ ಬಿದ್ದರೆ ಅಂದ್ರೆ ಆಸ್ಪತ್ರೆ ವ್ಯವಸ್ಥೆಯಾಗಿ ಬೇಕಾದ್ರೆ ವಿಮ್ಸ್ಗೆ ಶಿಫ್ಟ್ ಮಾಡ್ತೀವಿ. ಆದರೆ ಸದ್ಯ ಮಟ್ಟಿಗೆ ಇವತ್ತು ಈ ಬೆನ್ನು ನೋವು ಮತ್ತು ಮೋಷನ್ ಅಷ್ಟೊಂದು ಗಂಭೀರ ಸಮಸ್ಯೆಗಳಲ್ಲ. ಬೇರೆ ಅಥವಾ ಬೆಂಗಳೂರಂತಹ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾದ್ರೆ ಹಾರ್ಟ್ ಅಥವಾ ಕಿಡ್ನಿಯ ಸಮಸ್ಯೆ ಬೇಕಾಗುತ್ತೆ. ಕಿಡ್ನಿ ಸಮಸ್ಯೆ ಇದೆ, ಇಂಥವು ಗಂಭೀರವಾಗಿ ಜೈಲು ಕೂಡ ಪರಿಗಣನೆ ಮಾಡುತ್ತೆ. ತದನಂತರದಲ್ಲಿ ಅವ್ರನ್ನ ಬೇರೆ ಅಥವಾ ಬೆಂಗಳೂರು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು ವ್ಯವಸ್ಥೆ ಕೂಡ ಆಗುತ್ತೆ. ಬಟ್ ಈಗ ಬೆನ್ನು ನೋವು ಮತ್ತು ಮೋಷನ್ ಸಮಸ್ಯೆ ಅಷ್ಟೊಂದು ಗಂಭೀರವಾಗಿರ್ತಕ್ಕಂಥದ್ದಲ್ಲ. ಈಗ ಜೈಲಿನ ಡಾಕ್ಟರ್ಗಳಿಂದ ಚಿಕಿತ್ಸೆ ಕೂಡ ಕೊಡಿಸಲಾಗುತ್ತೆ. ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ
ಮನವರಿಕೆ ಮಾಡಿರುವಂಥದ್ದು. ಹೀಗಾಗಿ ಏನು ವಿಜಯಲಕ್ಷ್ಮಿ ಅವರು ಕೂಡ ನಟ ದರ್ಶನ್ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಹೋಗ್ತಾ ಇಲ್ಲ. ಯಾಕಂತಂದ್ರೆ ಈಗ ಇನ್ನೇನು ಕಸ್ಟಡಿ ಕೂಡ 9ನೇ ತಾರೀಕು ಅಂತ್ಯ ಆಗುತ್ತೆ ಮತ್ತು ಕೆಲವೇ 2 ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ತದನಂತರದಲ್ಲಿ ಅವರು ಬೇಲಿಗೆ ಕೂಡ ಅಪ್ಲೈ ಮಾಡ್ತಾರೆ. ಹೀಗಾಗಿ ಈ ಸದ್ಯ ಮಟ್ಟಿಗೆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಯಾಕಂತಂದ್ರೆ ಜೈಲ್ ಟು ಜೈಲ್ ಬೇರೆ ಕಡೆ ಶಿಫ್ಟ್ ಆದ್ರೆ ಮತ್ತೆ ಆ ಬೇಲ್ ಮೇಲೆ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ದರ್ಶನ್ ಪತ್ನಿ ಹಾಗೂ ಅವರ ಟೀಮ್ ಕೂಡ ವಿಚಾರ ಮಾಡುವಂಥದ್ದು. ಜೊತೆಗೆ ಅವರು ವಕೀಲರನ್ನು ಕೂಡ ಒಂದು ರೀತಿ ಅಂದ್ರೆ ಸಲಹೆಯನ್ನು ಕೂಡ ಕೇಳಿರುವಂಥದ್ದು. ಜೈಲ್ ಟು ಜೈಲ್ ಶಿಫ್ಟ್ ಮಾಡಿದ್ರೆ ಏನಾದ್ರು ಸಮಸ್ಯೆ ಆಗುತ್ತೆ ಅನ್ನೋ ಬಗ್ಗೆ. ಹೀಗಾಗಿ ಅವರ ವಕೀಲರು ಕೂಡ ಹೇಳಿದ್ದಾರೆ ಏನಂತಂದ್ರೆ ಸದ್ಯ ಮಟ್ಟಿಗೆ ಈಗಾಗಲೇ ಕಸ್ಟಡಿ ಕೂಡ 9ನೇ ತಾರೀಕು ಅಂತ್ಯ ಆಗುತ್ತೆ. ಇನ್ನೊಂದು 2-3 ದಿನದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಬೇಲ್ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ರಿಸ್ಕ್ ಬೇಡ ಅನ್ನೋ ಮಟ್ಟಿನಲ್ಲಿ ಕೂಡ ಹೇಳಿರುವಂಥದ್ದು. ಮಧುಶ್ರೀ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿನಾಯಕ್, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ. ಇನ್ನು ನಟ ದರ್ಶನ್ ಜೈಲು ಪಾಲಾದ್ಮೇಲೆ, ಜೈಲು ಹಕ್ಕಿ ಆದ್ಮೇಲೆ ತೂಕವನ್ನ ಕಳೆದುಕೊಂಡಿದ್ದಾರೆ. 2 ತಿಂಗಳಲ್ಲಿ 15 kg ತೂಕವನ್ನ ಕಳೆದುಕೊಂಡಿದ್ದಾರೆ ದಾಸ. ಬಳ್ಳಾರಿ ಜೈಲ್ಗೆ ಶಿಫ್ಟ್ಗೂ ಮುನ್ನ ದರ್ಶನ್ರ ತೂಕ ತಪಾಸಣೆಯನ್ನು ಮಾಡಲಾಗಿದೆ. ಈ ವೇಳೆ 15 kg ತೂಕವನ್ನ ಕಳೆದುಕೊಂಡಿರುವುದು ಬಹಿರಂಗವಾಗಿದೆ. ತೂಕ ಕಳೆದುಕೊಂಡ ಬಗ್ಗೆ ಭಾವುಕನಾಗಿಯೇ ದರ್ಶನ್ ಮಾತನಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಬಳಿ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ಒಂದಷ್ಟು ವಿಚಾರಗಳನ್ನು ತುಂಬಾ ಭಾವನಾತ್ಮಕವಾಗಿ ತಮ್ಮ ವಿಷಯಗಳನ್ನು ಪೊಲೀಸರಿಗೆ ಮುಟ್ಟಿಸುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ. ನಾನು ಜೈಲಿನಲ್ಲಿ ಯಾವ ರಾಜಾತಿಥ್ಯವನ್ನ ಕೂಡ ಅನುಭವಿಸಿಲ್ಲ. ಅದಕ್ಕೆ ಉದಾಹರಣೆ ನಾನಿರೋದು. 15 kg ತೂಕ ಕಮ್ಮಿಯಾಗಿರುವುದು. ರಾಜಾತಿಥ್ಯದ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ವಾಕಿಂಗ್ ಮಾಡ್ತಿದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಕರ್ದ ಅಂತ ನಾನು ಅಲ್ಲಿಗೆ ಹೋಗಿ ಕೂತ್ಕೊಂಡೆ. ಅವರ ಬಳಿ ಸಿಗರೇಟ್ ಪಡೆದಿದ್ದು ನಿಜ. ಆದ್ರೆ ಆ ರೀತಿಯ ಆತಿಥ್ಯ ನನಗೆ ಕಂಟಿನ್ಯೂಸ್ ಆಗಿ ಜೈಲಲ್ಲಿ ಸಿಗ್ತಾ ಇರಲಿಲ್ಲ. ಹಾಗೇನೆ ಆತನಿಗೂ ನನಗೂ ಕೂಡ ನಂಟಿಲ್ಲ. ಪೊಲೀಸರ ಮುಂದೆ ಭಾವುಕರಾಗಿಯೇ ದರ್ಶನ್ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಒಂದು ಕಡೆ ದರ್ಶನ್ ತೂಕ ಕಳ್ಕೊಂಡಿದ್ದಾರೆ ಅನ್ನೋದು ತಪಾಸಣೆಯ ವೇಳೆ ಗೊತ್ತಾಗಿದೆ. 15 kg ತೂಕ ಕಮ್ಮಿ ಆಗಿದ್ದಾರೆ ಅಂತ ಹೇಳಿ. ಅದರ ಜೊತೆಗೆ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಮುಂದೆ ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಏನೇನು ಹೇಳ್ಕೊಂಡಿದ್ದಾರೆ ಅಂತ. ಮಧುಶ್ರೀ, ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆರೋಪಿ ಆಗಿರಲಿ, ದರ್ಶನ್ ಅಂತಾನೆಲ್ಲ ಯಾವುದೇ ಆರೋಪಿ ಆಗಿದ್ರು ಕೂಡ ಆತನನ್ನು ಪೊಲೀಸರ ವಶಕ್ಕೆ ಪಡೆದುಕೊಂಡಾಗಲಾಗಲಿ ಅಥವಾ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಆತ ನ್ಯಾಯಾಂಗ ಬಂಧನದಲ್ಲಾಗಿರಲಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿದ್ರಿ ಆತನ ಆರೋಗ್ಯವನ್ನು ಕಾಯ್ದುಕೊಳ್ಳೋದಕ್ಕೂ ಇದಕ್ಕೂ ಕೂಡ ಇದೊಂದು ಮೂಲಭೂತ ಹಕ್ಕಾಗಿರ್ತಕ್ಕಂಥದ್ದು. ಆತನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಆತ ಸೇವಿಸುವಂಥ ಆಹಾರ ಸೇರಿದಂತೆ ಆತನಿಗೆ ಏನಾದರೂ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಆತ ಹೇಳ್ಕೊಳ್ಳುವಂಥ ರೀತಿ ತನ್ನ ವಕೀಲರ ಮೂಲಕ ಆಗಲಿ ಕೋರ್ಟ್ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಆರೋಗ್ಯ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು ಪಡೆದುಕೊಳ್ಬಹುದು. ಇದೆಲ್ಲದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶವಿದೆ. ಅಷ್ಟೇ ಅಲ್ಲದೆ ಒಂದು ಜೈಲಿನಲ್ಲಿರ್ತಕ್ಕಂಥ ಆರೋಪಿ ಆತ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ನಡೆದುಕೊಳ್ಬೇಕಿರುತ್ತೆ. ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಈ ತನಿಖಾಧಿಕಾರಿ ಅಂದ್ರೆ ಈಗೇನು ದರ್ಶನ್ ಮೇಲೆ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಅಲ್ಲಿರ್ತಕ್ಕಂಥ ಜೈಲಿನ ಮ್ಯಾನ್ಯುಯಲ್ನ ನಿಯಮಾವಳಿಗಳನ್ನು ಪಾಲನೆ ಮಾಡದೆ ರಾಜಾತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ಈ ಇಡೀ ಆರೋಪಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರಪ್ಪನ ಆಗ್ರಹದಲ್ಲಿದ್ದಂಥ ಸಂದರ್ಭದಲ್ಲಿ ಅಂದ್ರೆ ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಮುನ್ನವೇ ತನಿಖಾಧಿಕಾರಿಗಳು ಆತನನ್ನು ಇಂಟ್ರಾಗೇಷನ್ ಮಾಡಿರ್ತಕ್ಕಂಥದ್ದು. 2 ಬಾರಿ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ಆತ ಪೊಲೀಸರೊಂದಿಗೆ ಭಾವನಾತ್ಮಕವಾಗಿ ತನ್ನ ನೋವನ್ನ ತೋಡ್ಕೊಂಡಿದ್ದಾನೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನನಗೆ ರೌಡಿ ಶೀಟರ್ ನಾಗನ ಜೊತೆಗೆ ಯಾವುದೇ ರೀತಿಯ ಲಿಂಕ್ ಇಲ್ಲ, ಆತನೊಂದಿಗೆ ನಾನು ನಂಟನ್ನು ಹೊಂದಿಲ್ಲ. ನಾನು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆತ ನನ್ನನ್ನು ಕರೆದ ಸಿಗರೇಟ್ ಅನ್ನ ತೆಗೆದುಕೊಳ್ಳುವಂತ ಹೇಳ್ದ. ಆ ಸಂದರ್ಭದಲ್ಲಿ ನಾನು ಆತನಿಂದ ಸಿಗರೇಟ್ ಅನ್ನ ತೆಗೆದುಕೊಂಡು ಸೇದಿದ್ದೇನೆ ಅಷ್ಟೇ. ಅದು ಬಿಟ್ಟರೆ ಆತನೊಂದಿಗೆ ನನಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಆತ ಜೈಲಿಗೆ ಹೋದಂಥ ಬಳಿಕ ರಾಜಾತಿಥ್ಯವನ್ನು ಸ್ವೀಕರಿಸಿ ಪ್ರತಿದಿನವೂ ಕೂಡ ಬಿರಿಯಾನಿನ ತಿನ್ನೋದೇ ಆಗಿದ್ರೆ ನನ್ನ ವೆಯ್ಟ್ ಲಾಸ್ ಆಗಿದೆ. ಅಂದ್ರೆ ನಾನು ಜೈಲಿಗೆ ಬರುವ ಮುನ್ನ 115 kg ಇದ್ದೆ, ಈಗ ನನ್ನ ವೆಯ್ಟ್ 100 kg ಆಗಿದೆ. ಅಂದ್ರೆ 15ರಷ್ಟು ದೇಹದ ತೂಕವನ್ನು ಕಳೆದುಕೊಂಡಿದ್ದಾನೆ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್. ವಿನಾಯಕ ತಮ್ಮ ಮಾಹಿತಿಗಾಗಿ.